ದಯವಿಟ್ಟು ಕ್ಷಮೆ ಇರಲಿ. ನಾ ಕರೆಕ್ಟಾಗಿ ಹೇಳಿದ್ದೀನಾ? ಕರೆಕ್ಟ್. ನಮಸ್ಕಾರ, ಜೈ ಹಿಂದ್ ಜೈ ಭಾರತ್. ಹೇಳಿ. ಓಕೆ ಸರ್, ಈ ತರದ ಕ್ಷಿಪಣಿ ದಾಳಿಯನ್ನ ತಾವು ನಿರೀಕ್ಷೆ ಮಾಡಿದ್ರಿ, ನಾವು ನಿರೀಕ್ಷೆ ಮಾಡಿದ್ವಿ. ಆದರೆ ಮಧ್ಯರಾತ್ರಿಯ ಸಂದರ್ಭದಲ್ಲೇ ಹೋಗಿ 9 ಕಡೆ ಬಾಂಬಾರ್ಡ್ ಮಾಡಿ ಬಂದಿದೆಯಲ್ಲ ನಮ್ಮ ಭಾರತೀಯ ಸೇನೆ. ಫಸ್ಟ್ ಕಮೆಂಟ್ ಸರ್. ಹೌದು, ನಾವು 1999 ನಂತರ, ಕಾರ್ಗಿಲ್ ಯುದ್ಧದ ನಂತರ ಇಂಥ ಅವಕಾಶ ಸಿಗ್ಲಿಕ್ಕೆ ನೋಡ್ತಾ ಇದ್ದೀವಿ. ಇದೊಂದು ಒಳ್ಳೆಯ ಅವಕಾಶ. ಆ ಅವಕಾಶನ ಬಳಸ್ಕೊಂಡು ಇವತ್ತು ಏನು ನಮ್ಮ ವಾಯುಸೇನೆ ಪ್ರತಿ ದಾಳಿಯನ್ನು ಮಾಡಿ ಅಲ್ಲಿರುವಂತ 9 ಉಗ್ರರ ಶಿಬಿರಗಳನ್ನು ಧ್ವಂಸಗೊಳಿಸಿ ನೆಲಸಮ ಮಾಡಿ ಉಗ್ರರ ಹತ್ಯೆಗೈದು ಒಂದು ಯಶಸ್ವಿಯಾಗಿ ಈ ಆಪರೇಷನ್ ಸಿಂಧೂರ್ ಅಂತ ಏನು ಹೆಸರಿಟ್ಟು ಅದನ್ನ ಸಕ್ಸಸ್ ಮಾಡಿದೆ. ಅದೊಂದು ಮಾನ್ಯ ನಡೆದಂತ ಏಪ್ರಿಲ್ 22 ನರಮೇಧ ಏನು ಮಾಡಿದ್ರು. ಆ 26 ಜನರು ವಾಯ್ಸ್ ಬ್ರೇಕ್ ಆಗ್ತದೆ, ಸಂಪರ್ಕ ಆಗ್ತಿಲ್ಲ. ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸುವ ಕೆಲಸ ಮಾಡ್ತೀವಿ. ಎಕ್ಸಾಕ್ಟ್ಲಿ ಅವ್ರು ಹೇಳ್ತಾ ಇದ್ರು, ನಿರೀಕ್ಷೆ ಇತ್ತು, ಅದರಂತೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಅನ್ನುವಂಥ ಅವ್ರ ರಿಯಾಕ್ಷನ್. ಮೋಸ್ಟ್ಲಿ ಎಲ್ಲರೂ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಬಟ್ ನಾಗರಿಕರು ನಾವೆಲ್ಲ ಮೋಸ್ಟ್ಲಿ ವಾರ್ ಮಾಕ್ ಡ್ರಿಲ್ ಹೆಂಗಾಗತ್ತೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ನಾವು ನಮ್ಗೆ ನಿರೀಕ್ಷೆ ಇರಲಿಲ್ಲ ಹಿಂಗ್ ದಾಳಿ ಆಗತ್ತೆ ಅಂತ. ಸೊ ನಿರೀಕ್ಷೆ ಇತ್ತು, ಆದ್ರೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇತ್ತು. ಆದ್ರೆ ನಾನು ಅವಾಗ್ಲೇ ಹೇಳಿದ್ನಲ್ಲ, ಭಾವನೆಗಳ ಮೇಲೆ ಸರ್ಕಾರಗಳು ನಡೆಯಲ್ಲ, ಭಾವನೆಗಳ ಮೇಲೆ ಯುದ್ಧಗಳು ನಡೆಯಲ್ಲ, ಭಾವನೆಗಳ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ಳುವಂತಹ ವಿಧಗಳು ಅಥವಾ ವಿಧಾನಗಳು ನಡೆಯಲ್ಲ. ನಡೆಯೋದು ಶತ್ರು ದೇಶದ ನಡೆಯ ಹಿಂದೆ ಇರುವಂತಹ ಒಂದು ಮಾಹಿತಿ ಮತ್ತು ಅದಕ್ಕೆ ಪ್ರತಿರೋಧವಾಗಿ ನಾವು ತೆಗೆದುಕೊಳ್ಳಬೇಕಾದಂತಹ ಯೋಜನೆಗಳು. ಪ್ರಧಾನಿ ಮೋದಿಯವರ ನಡೆ ಸ್ಪಷ್ಟವಾಗಿತ್ತು. ಎಸ್, ಜನರ ಭಾವನೆಗಳ ವಿರುದ್ಧವಾಗಿ ಈಜಾಡಕ್ಕಾಗಲ್ಲ, ಹಂಗಂತ ನಾವು ನಮ್ಮ ಸೇನೆಯ ಮೇಲೆ ಒತ್ತಡ ಹಾಕೋದು ಸರಿಯಲ್ಲ. ಸೇನೆ ಸರ್ವ ಸ್ವತಂತ್ರರು, ಅವ್ರು ತೀರ್ಮಾನ ತೆಗೆದುಕೊಳ್ತಾರೆ. ಯಾಕೆ ಅಂದ್ರೆ ಅವರಿಗೆ ಗೊತ್ತಿದೆ ಯಾವ ಸಮಯದಲ್ಲಿ ಯಾವ ರೀತಿಯಾದಂತ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು, ದಾಳಿ ಹೇಗೆ ನಡೆಸಬೇಕು ಮತ್ತು ಯಾವಾಗ ನಡೆಸಬೇಕು ಅನ್ನೋದರ ಬಗ್ಗೆ 3 ಸೇನೆಗಳ ಭೂದಳ, ವಾಯುದಳ ಮತ್ತು ನೌಕಾದಳದ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಅನ್ನ ಮಾಡಿ ಅವರಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟರು. ಯು ಡಿಸೈಡ್, ನೀವು ತೀರ್ಮಾನ ಮಾಡಿ, ನೀವು ನಿರ್ಧಾರ ತೆಗೆದುಕೊಳ್ಳಿ, ನಾನು ನೀವು ತೆಗೆದುಕೊಳ್ಳುವಂತ ಯಾವುದೇ ತೀರ್ಮಾನಕ್ಕೆ ಬದ್ಧರಾಗಿರ್ತೀನಿ ಅಂತ ಫ್ರೀ ಹ್ಯಾಂಡ್. ಸೊ ಬಹಳಷ್ಟು ಬಾರಿ ನಾವು ಈ ಹಿಂದೆ ಇದ್ದಂತಹ ಸರ್ಕಾರಗಳ ಬಗ್ಗೆ ಒಂದು ಆರೋಪ ಕೇಳ್ತೀವಿ, ಫ್ರೀ ಹ್ಯಾಂಡ್ ಬಿಡ್ಲಿಲ್ಲ, ಸೇನೆಗೆ ಫ್ರೀ ಹ್ಯಾಂಡ್ ಬಿಡ್ಲಿಲ್ಲ, ಇಲ್ದೆ ಇದ್ರೆ ಪಾಕಿಸ್ತಾನನ ನುಚ್ಚು ನೂರು ಮಾಡಿ ತುಳಿದು ಬಂದಾಕಿರೋರು ಅಂತ. ಸೊ ಇವತ್ತು ಯುದ್ಧದ ವ್ಯಾಖ್ಯಾನ ಕೂಡ ಬದಲಾಗಿದೆ. ಈಗ ಬಯೋಲಾಜಿಕಲ್, ಕೆಮಿಕಲ್ ವಾರ್ ಅಂತ ಎಲ್ಲ ಕೂಡ ನಾವು ಮಾತಾಡ್ತಾ ಇದ್ದೀವಿ. ಬಯೋಲಾಜಿಕಲ್ ವಾರ್ ಅಂತ ಅಂದ್ರೆ ಈಗ ಏನು ಚೀನಾ ಈ ಯಾವ್ದದು ಕೊರೋನಾ ವೈರಸ್, ಆ ವೈರಸ್, ಈ ತರದ ವೈರಸ್ಗಳು ಮತ್ತು ಬೇರೆ ಬೇರೆ ರೀತಿಯಾದಂತಹ ಸೂಕ್ಷ್ಮಾಣು ಜೀವಿಗಳನ್ನ ಬಿಡುವುದರ ಮೂಲಕ ಆರೋಗ್ಯದ ಮೇಲೆ ಮಾಡಬಹುದಾದಂತಹ ದಾಳಿ. ಸೊ ಆ ತರದ ವಾರು ಮತ್ತೆ ಕೆಮಿಕಲ್ ವಾರು, ಈ ತರದ ಒಂದು ಬಹಳಷ್ಟು ಯುದ್ಧದ ವ್ಯಾಖ್ಯಾನಗಳು ಬದಲಾಗಿರುವಂತಹ ಸಂದರ್ಭದಲ್ಲಿ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟು ನೀವೇನ್ ಮಾಡ್ತಿರೋ ಮಾಡಿ ಅಂತ ಹೇಳಿದ ಮೇಲೆ ಆ ಕಡೆ ಅರಬ್ಬಿ ಸಮುದ್ರ ಸೇರಿದಂತೆ ವಾಯು ನೆಲೆ ಎಲ್ಲೆಲ್ಲಿ ಏನೇನೋ ಮಾಡಬೇಕು, ಶತ್ರು ದೇಶದ ಒಂದು ಹಡಗಲ್ಲ ದೋಣಿ ಬಂದ್ರೂ ಕೂಡ ಯಾವ ರೀತಿ ಅದನ್ನ ಉಡಾಯಿಸ್ಬೇಕು ಅನ್ನೋದನ್ನ